ಹಾಯ್ ಎಲ್ಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಯುಗಾದಿ ಹಬ್ಬ. ಸೊ ಹಾಗಾಗಿ ಎಲ್ರಿಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆನೇ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಅಂದರೆ ಮಗಳೇ ಇದ್ಬಿಟ್ರೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವಳು ಎದ್ದೇಳೋಕೆ ಮೊದಲೇ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರ್ತೀವಿ. ಯುಗಾದಿ ಅಂದಮೇಲೆ ಒಬ್ಬಟ್ಟು ಕಾಮನ್ನಾಗಿ ಮಾಡಲೇಬೇಕಲ್ವ. ಸೊ ಹಾಗಾಗಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟ್ ಒಬ್ಬಟ್ಟು ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಇರಲಿಲ್ಲ. ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಚಂಡಿ ಮಾಡ್ತಿದ್ಲು. ಸೊ ಹಾಗಾಗಿ ವಿಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಅಡುಗೆ ಬೇಗ ಆದರೆ ಸಾಕಪ್ಪ ಅನ್ನೋಗಾಗಿತ್ತು. ಅಡುಗೆ ಎಲ್ಲ ಮುಗಿಸಿ ನಾನು ಮಗಳಿಗೆ ಸಮಾಧಾನ ಮಾಡಿ ಅವಳಿಗೂ ರೆಡಿ ಮಾಡಿ ನಾವೆಲ್ಲ ಸ್ನಾನ ಮಾಡ್ಕೊಬರೋಷ್ಟು ಸಂಜೆ ಆಗೇ ಹೋಯಿತು. ಯುಗಾದಿ ಹಬ್ಬ ನಮಗೆಲ್ಲ ಹೊಸ ವರ್ಷ ಇದ್ದಾಗಲ್ವ. ಹಾಗಾಗಿ ಅಪ್ಪನಿಗೂ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ಅಲ್ಲೇನು ಕ್ಲೀನ್ ಮಾಡಿರಲಿಲ್ಲ. ಮಮ್ಮಿಗೆ ಹೇಳಿದ್ದೆ ಬೆಳಗ್ಗೆ ಕ್ಲೀನ್ ಮಾಡಿ ಅಂತ, ಬಟ್ ಅವರು ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಮಾಡಿರಲಿಲ್ವಂತೆ. ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಬಂದು ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ವಿ. ಪಾಪಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಅಂತ. ಸಂಜೆ ಬೇರೆ ಆಗಿತ್ತಲ್ವ. ಸೊ ಹಾಗಾಗಿ ಅವಳನ್ನೇನು ಕರ್ಕೊಂಡು ಬಂದಿಲ್ಲ, ನಾವಿಬ್ಬರೇ ಬಂದಿದ್ವಿ. ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಅದ್ರ ಮೇಲ್ಗಡೆ ಸ್ವಲ್ಪ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿರುತ್ತಲ್ಲ, ಅದನ್ನೆಲ್ಲ ಕಿತ್ತಾಕಿ ಆ ಹುಲ್ಲೆಲ್ಲನೂ ಹಾಗೆ ಸ್ವಲ್ಪ ಮಣ್ಣೆಲ್ಲ ಕ್ಲೀನಾಗಿ ಮಠ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ನಮ್ಮ ಅಪ್ಪ ಇಲ್ಲದೆ ಮಾಡ್ತಿರೋದು ಇದು 2ನೇ ಯುಗಾದಿ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಯುಗಾದಿಯಲ್ಲಿ ನನಗೆ ಪಾಪು ಇತ್ತು, ಒಂದೂವರೆ ತಿಂಗಳು ಮಗಳು ಇದ್ಲು ಅಷ್ಟೇ. ಹಾಗಾಗಿ ಬಂದಿರಲಿಲ್ಲ. ಈ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ. ಇವಾಗ ಒಂದು 5 ವರ್ಷದಿಂದ ನಾನು ಅಪ್ಪನ ಜೊತೆ ಯುಗಾದಿ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮೊದಲು ಡ್ಯೂಟಿ ಮಾಡ್ತಿದ್ದಾಗ ಅಪ್ಪ ಬಾ ಅಂದರೆ ನನಗೆ ರಜಾ ಸಿಗ್ತಿರ್ಲಿಲ್ಲ. ಸೊ ಆಗ ಬರೋಕ್ಕಾಗ್ತಿರ್ಲಿಲ್ಲ. ಅವರು ಇಲ್ಲದೆ ನಾನು ಯುಗಾದಿ ಹಬ್ಬ ಮಾಡೋದು, ನಾನು ಇಲ್ಲದೆ ಅವ್ರು ಮಾಡೋದು, ಈ ಥರ ಎಲ್ಲ ಆಗ್ತಿತ್ತು. ಇವಾಗ ಮಾಡೋಣ ಅಂದರೆ ಅವರೇ ಇಲ್ಲ. ಈ ಹೆಣ್ಮಕ್ಳಿಗೆ ಅಪ್ಪನೇ ಮೊದಲನೇ ಹೀರೋ ಅಂತ ಹೇಳ್ತಾರೆ. ನನ್ನ ಲೈಫಲ್ಲಂತೂ ಅದು ತುಂಬಾ ನಿಜ. ಏಕೆಂದರೆ ನನ್ನ ಮಗಳಿಗಿಂತ ಮಗ ಅಂತ ಸಾಕಿರೋದೇ ಹೆಚ್ಚು ನಮ್ಮಪ್ಪ. ನಮ್ಮಪ್ಪ ನನ್ನ ಯಾವತ್ತೂ ಮಗಳು ಅಂತಲೇ ನೋಡಿಲ್ಲ. ಒಬ್ಬ ಮಗುನ ಯಾವ ಥರ ಸಾಕಬೇಕು ಅದಕ್ಕಿಂತ ಹೆಚ್ಚಾಗೆ ಸಾಕಿದ್ದಾರೆ. ಆದರೆ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಯಾರಿಗೇ ಆದರೂ ಅಷ್ಟೇ, ಇದು ನನ್ನ ಮಗ ಇದ್ದಂಗೆ ಅಂತ ಹೇಳ್ಕೊತಿದ್ರು ಹೊರತು ನನ್ನ ಮಗಳು ಅಂತ ಹೇಳ್ಕೊತಿರ್ಲಿಲ್ಲ. ಆ ಥರ ಸಾಕಿದ್ದು ನಮ್ಮಪ್ಪ. ಇನ್ಸ್ಟಾದಲ್ಲಿ ಒಂದು ಲೈನ್ ನೋಡಿದ್ದೆ, ಸದ್ದಿಲ್ಲದೆ ಬಂದ ಅಪ್ಪನ ಸಾವಿನ ಸುದ್ದಿ ಅಂತ. ಅದೇ ಥರ ನನ್ನ ಲೈಫನ್ನು ನಮ್ಮ ಅಪ್ಪನ ಸಾವಿನ ಸುದ್ದಿ ಬಂದಿದ್ದು ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ನಾವು ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ವಿ. ನನಗೆ 8.5 ಮಂತ್ ಕಂಪ್ಲೀಟ್ ಕೂಡ ಆಗಿತ್ತು ಪ್ರೆಗ್ನೆನ್ಸಿ. ನಮ್ಮ ಅಪ್ಪ ಅಂತೂ ತುಂಬಾ ಆಸೆ ಇಟ್ಕೊಂಡಿದ್ರು, ನನ್ನ ಮಗಳಿಗೆ ಶ್ರೀಮಂತ ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಹಾಗೆ ಇಂಥ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ನನಗೆ 8.5 ಮಂತ್ ಅಷ್ಟೇ ಕಂಪ್ಲೀಟ್ ಆಗಿದ್ದು. ಅಷ್ಟೆಲ್ಲ ಆಲೆ ಪಾಪುಗೆ ತೊಟ್ಲೆಲ್ಲ ರೆಡಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಸೆಲ್ಲ ಇಟ್ಟಿದ್ರು. ಬಟ್ ಏನು ಮಾಡೋದು, ವಿಧಿ ಆಟನೇ ಬೇರೆ ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ನಮ್ಮ ಲೈಫಲ್ಲೂ ಆಗಿದ್ದು. ಸಂಕ್ರಾಂತಿ ಹಬ್ಬದ ದಿನ ನಾವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸೆಲೆಬ್ರೇಷನಲ್ಲಿದ್ದರೆ ಆ ದೇವರೇ ಬೇರೆ ಥರ ಆಟ ಆಡ್ತಿದ್ದ. ಅಂದರೆ ನಮ್ಮಪ್ಪ ಸಂಕ್ರಾಂತಿ ಹಬ್ಬದ ದಿನವೇ ತೀರೋಗಿದ್ದು. ಲೈನ್ ಮ್ಯಾನ್ ಆಗಿದ್ದರು ನಮ್ಮಪ್ಪ. ಸೊ ಲೈಟ್ ಕಂಬದಿಂದ ಬಿದ್ದು ತೀರ್ಕೊಂಡ್ರು. ತುಂಬಾ ಬೇಜಾರಾಯಿತು ನಮ್ಮಪ್ಪ ತೀರೋದ್ರು ಅಂತ ಗೊತ್ತಾಗಿ. ಬಟ್ ನಾನು ಪ್ರೆಗ್ನೆನ್ಸಿ ಇರೋದು ಕಾರಣದಿಂದ ನನಗೆ ಹೇಳೇ ಇರಲಿಲ್ಲ ಅವ್ರನ್ನ ತೀರೋಗಿದ್ದಾರೆ ಅಂತ. ವಾಟ್ಸಪ್ ಗ್ರೂಪಲ್ಲಿ ರಿಪ್ ಅಂತ ಫೋಟೋ ಹಾಕಿದ್ರು. ನೋಡಿ ಆಕಾಶನೇ ತಲೆ ಮೇಲೆ ಬಿದ್ದೋರ ಥರ ಆಯಿತು. ಒಂದು ಕ್ಷಣ ಹೇಗಾಯಿತು ಅಂತ ಗೊತ್ತೇ ಆಗಿಲ್ಲ. ಅವ್ರು ನೋಡಿ ನಮ್ಮ ಅಪ್ಪನ್ನ, ಯಾಕಂದರೆ ಹಾಸ್ಪಿಟಲ್ಲಿ ತೀರೋಗಿರುವಂಥ ಫೋಟೋನೇ ಹಾಕಿದ್ರು. ಮೊಮ್ಮಗು ನೋಡಬೇಕು ಅಂತ ನಮ್ಮಪ್ಪ ಎಷ್ಟು ಆಸೆ ಇಟ್ಕೊಂಡಿದ್ರು ಅಂದರೆ, ಆ ದೇವರು ಆ ಮೊಮ್ಮಗು ಆಗೋವರೆಗೂನಾದರೂ ಇಟ್ಟಿದ್ರೆ ಆಗೋದು ಅನ್ನಿಸ್ತು ಆ ಟೈಮಲ್ಲಿ. ಯಾಕಂದರೆ ಪಾಪ ಅಷ್ಟೇ ಆಸೆ ಇಟ್ಕೊಂಡಿದ್ರು, ಅಷ್ಟೇ ಪ್ರೀತಿ ನೋಡ್ಕೋತಾ ಇದ್ರು ನನ್ನ ಪ್ರೆಗ್ನೆನ್ಸಿಲಂತೂ. ನಮ್ಮಪ್ಪ ತೀರ್ಕೊಂಡು ಕರೆಕ್ಟಾಗಿ 15 ದಿನಕ್ಕೆ ನನ್ನ ಮಗಳು ಹುಟ್ಲು. ಅಪ್ಪನ ಕಾರ್ಯ ಆಗಿ 2ನೇ ದಿನಕ್ಕೆ ನನ್ನ ಅಡ್ಮಿಷನ್ ಮಾಡಿಕೊಂಡ್ರು. ಅಂದರೆ ಸಿಸೇರಿಯನ್ ಆಗಲೇಬೇಕು, ಎಮರ್ಜೆನ್ಸಿ ಅಂದ್ಬಿಟ್ಟು ಸಿಸೇರಿಯನ್ ಕೂಡ ಆಯಿತು ನನಗೆ. ಬಟ್ ಹಾಸ್ಪಿಟಲ್ ನನಗೆ ಆಗಿದ್ದು ನೋವೇ ಬೇರೆ ಥರ ಅಂತಲೇ ಹೇಳ್ಬೋದು. ನನಗೆ ಸಿಸೇರಿಯನ್ ನೋವಿಗಿಂತನೂ ಅಲ್ಲಿ ಮಕ್ಕಳನ್ನ ಅಪ್ಪದಿರು ನೋಡೋಕೆ ಬರ್ತಿದ್ರಲ್ವ, ಮಗಳೂ ಮತ್ತು ಮೊಮ್ಮಗು, ಆ ಥರ ನನಗೂ ನಮ್ಮ ಅಪ್ಪ ಇದ್ದೀರ ನೋಡೋಕೆ ಬರ್ತಿದ್ರಲ್ವ. ನನ್ನ ದೇವರು ಈ ಥರ ಕಿತ್ಕೊಬಿಟ್ನಲ್ಲ ಅಂದ್ಬಿಟ್ಟು ಎಷ್ಟು ಹೊತ್ತಿದ್ದೀನಿ ಅಂದರೆ ಹಾಸ್ಪಿಟ್ಲಲ್ಲಿ. ಆ ನೋವು ಅವ್ರಿಗೆ ಗೊತ್ತು, ಅಪ್ಪ ಇಲ್ಲದೆ ಇರೋರು ನೋವು. ನಂತರ ನೋವು ಎಷ್ಟೋ ಜನ ಹೆಣ್ಮಕ್ಳು ಅನುಭವಿಸ್ತಿದ್ದಾರೆ, ಅಪ್ಪ ಇಲ್ಲದೆ ಅಪ್ಪನ ಕಳ್ಕೊಂಡು. ಬಟ್ ಆ ದೇವ್ರಿಗೆ ಅನಿಸೋದೇ ಇಲ್ಲ, ಒಂದು ಏಜ್ ಗಂಟನಾದರೂ ಹೆಣ್ಮಕ್ಳಿಗೆ ಅಪ್ಪ ಇರಲಿ. ಯಾಕಂದ್ರೆ ಅಪ್ಪನೇ ಎಲ್ಲ ಹೆಣ್ಮಕ್ಳಿಗೆ. ಅಮ್ಮನ ಹತ್ರನೂ ಹೇಳ್ಕೊಳ್ಳಲ್ದೇ ಇರುವಷ್ಟು ನೋವು ಮತ್ತು ಪ್ರೀತಿ ಅಪ್ಪನಿಂದ ಪಡ್ಕೊಂಡಿರ್ತಾರೆ. ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಏನು ಪ್ರೀತಿನೇ ಗೊತ್ತಿಲ್ಲ. ಅಪ್ಪದಿರ್ಗೂ ಅಷ್ಟೇ, ಹೆಣ್ಮಕ್ಳು ಅಂದ್ರೆ ಅಷ್ಟೇ ಪ್ರೀತಿ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು 2 ಥರ ಅಪ್ಪನ ನೋಡಿದ್ದೀನಿ. ಅಂದರೆ ನಮ್ಮ ಅಪ್ಪನ್ನೇ 2 ರೂಪದಲ್ಲಿ ನೋಡಿದ್ದೀನಿ. ಅಂದರೆ ನಾನು ಚಿಕ್ಕವರಾಗಿದ್ದಾಗ ನಮ್ಮಪ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು, ತುಂಬಾ ಗಲಾಟೆ ಮಾಡೋರು, ಅಮ್ಮನಿಗೆ ಹಿಡ್ಕೊಂಡು ಹೊಡೆಯೋರು. ಅವಾಗೆಲ್ಲ ಅಪ್ಪ ಯಾಕಾದರೂ ಇದ್ದಾರೋ, ಹೊರಟೋದ್ರೆ ಸಾಕಲ್ಲಪ್ಪ ಅನ್ನೋ ಥರ ನೋವು. ಯಾಕಂದರೆ ಅಷ್ಟು ಹಿಂಸೆ ಕೊಡ್ತಿದ್ರು. ಮಲಗಿಸ್ಕೊಡ್ತಿರ್ಲಿಲ್ಲ ಮನೇಲಿ. ನೈಟು ಮನೆಯಿಂದ ಆಚೆ ತಳ್ಳೋರು, ಕುಡಿಯೋರು, ಹೊಡೆಯೋರು, ಬಡಿಯೋರು, ಏನೇನೋ ಬೈಯೋರು. ಆ ಥರ ಎಲ್ಲ ಅಪ್ಪ ಆಗಿದ್ದವರು. ಇವಾಗ ಒಂದು 15 ವರ್ಷದಿಂದ ಕುಡಿಯೋದು ಬಿಟ್ಟು ದೇವ್ರ ಥರ ಇದ್ದವರು. ಯಾರಿಗೂ ಒಂದು ತೊಂದರೆ ಕೊಡ್ತಿರ್ಲಿಲ್ಲ. ಅವರಾಯಿತು, ಅವ್ರ ಜೀವನ ಆಯಿತು. ಹೊರಗಡೆ ಯಾರು ಅಕ್ಕಪಕ್ಕದಲ್ಲಿ ಜಗಳ ಆಡ್ತಿದ್ದಾರೆ ಅಂದರೂ ಕೂಡ ಅವ್ರು ಹೊರಗಡೆ ಹೋಗಿ ನೋಡ್ತಿರ್ಲಿಲ್ಲ, ಯಾರು ಜಗಳ ಮಾಡ್ತಿದ್ದಾರೆ ಅಂತ.
ಆ ಥರ ಇದ್ದವರು. ಅಂದರೆ ಒಬ್ರನ್ನ ಮಾತಾಡಿಸ್ಬೇಕು ಅಂದ್ರೂ ಹಿಂದೆ ಮುಂದೆ ನೋಡೋರು. ಯಾಕೆ ಅವರಿಂದ ನಮ್ಗೆ ಏನಾಗಬೇಕಿತ್ತು, ಏನಕ್ಕೆ ಮಾತಾಡಿಸ್ಬೇಕು, ನಮ್ಮ ಕೆಲಸ ಏನಾರು ಇದೆಯಾ ಮಾತಾಡ್ಸೋಣ, ಇಲ್ಲಾಂದರೆ ಏನಕ್ಕೆ ಮಾತಾಡಿಸ್ಬೇಕು, ಈ ಥರ ಇದ್ದವರು. ಇವಾಗ ನಾವು ಚಿಕ್ಕವರು ಇದ್ದಾಗ ತುಂಬಾ ಟಾರ್ಚರ್ ಕೊಡ್ತಿದ್ರು. ಅವಾಗ ಅನ್ನಿಸ್ತಿತ್ತು ನಾವಪ್ಪ ತೀರೋದ್ರೆ ಸಾಕಪ್ಪ ನೆಮ್ಮದಿಯಾಗಿರ್ಬೋದು ಅಂತ. ಬಟ್ ಇವಾಗ ಅನಿಸುತ್ತೆ ನಾವಪ್ಪ ಇರಬೇಕಿತ್ತು ಅಂತ. ಯಾಕಂದರೆ ಅಷ್ಟೇ ಸುಖವಾಗಿ ಕೂಡ ಸಾಕಿದ್ರು, ಅಷ್ಟೇ ನೆಮ್ಮದಿಯಾಗಿದ್ವಿ. ಇವಾಗ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಇವಾಗ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನ. ನಮಗೋಸ್ಕರ ಅಂತಲ್ಲ, ನಮ್ಮ ಅಮ್ಮನಿಗೋಸ್ಕರನಾದರೂ ನಮ್ಮಪ್ಪ ಇನ್ನೊಂದು 10 ವರ್ಷ ಇರಬೇಕಿತ್ತು. ಯಾಕಂದರೆ ನಮ್ಮಮ್ಮ ಈಗ ಒಬ್ಬರೇ ಇರೋದು. ನಾವು ಇಬ್ಬರು ಹೆಣ್ಮಕ್ಳೇ, ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ನಾವು ಕಷ್ಟ ಸುಖ ಅಂತ ನೋಡೋಕ್ಕಿದ್ದೀವಿ. ಬಟ್ ಹತ್ರದಲ್ಲಿ ಒಬ್ಬರು ಇರಬೇಕಲ್ವ ಜೊತೆಯಲ್ಲಿ. ಒಂದು ಎಮರ್ಜೆನ್ಸಿಗೆ ಆಗಿರ್ಬೋದು, ಒಂದು ಏನಕ್ಕೆ ಆಗಿರ್ಬೋದು, ಒಂದು ಸ್ವಲ್ಪ ಹತ್ರದಿಂದಂತೆ ಯಾರು ಇರ್ಬೋದು. ಇಷ್ಟು ವರ್ಷ ನಮ್ಮ ಅಪ್ಪನೇ ನೋಡ್ಕೋತಿದ್ರು. ಅಂದರೆ ನಾವು 5-6 ವರ್ಷದಿಂದ ನಾನು ಬೆಂಗಳೂರಲ್ಲಿದ್ದೆ, ನಮ್ಮ ಅಕ್ಕನ ಮದುವೆ ಆಗಿದ್ದರು. ನಮ್ಮ ಅಪ್ಪ ಇಬ್ಬರು ಜೊತೆಯಲ್ಲಿ ಇದ್ದರು. ಅಂದರೆ ಅವರು ಏನೇ ಕಷ್ಟ ಸುಖ ಅಂತ ಬಂದ್ರೂ ಜೊತೆಯಲ್ಲಿ ಎದುರಿಸ್ಕೊಂಡಿದ್ರು. ಬಟ್ ಇವಾಗ ಅಮ್ಮ ಒಬ್ಬರೇ ಇದ್ದಾರೆ. ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಥರ ಪರಿಸ್ಥಿತಿ ಯಾರಿಗೂ ಕೊಡಬೇಡಪ್ಪ ತಂದೆ ಅಂತಲೇ ಕೇಳ್ಕೊತಿದ್ದೀನಿ. ಯಾಕಂದರೆ ಈ ಥರ ನೋವು ತುಂಬ ಹೆಣ್ಮಕ್ಳು ಅನುಭವಿಸ್ತಾ ಇದ್ದೀರ. ತುಂಬ ಜನ ಹೆಣ್ಮಕ್ಳಿಗೆ ಅಪ್ಪ ಇಲ್ಲ. ಈ ಥರ ನೋವು ಅವ್ರಿಗೂ ಗೊತ್ತು. ಇವಾಗ ನಾನು ಅನುಭವಿಸ್ತಾ ಇದ್ದೀನಿ.